ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾವೆಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೀ, ಚಪಾತಿ ಜೊತೆ, ಜೋಳ ರೊಟ್ಟಿ ಜೊತೆ, ಪೂರಿ ಜೊತೆ, ಅನ್ನದ ಜೊತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಒಳ್ಳೆಯ ರೆಸಿಪಿ ಸ್ನೇಹಿತರೆ, ಆರೋಗ್ಯದಾಯಕವಾದಂಥ ಅಡುಗೆ ಸ್ನೇಹಿತರೆ. ಅದು ಏನಪ್ಪ ಅಂದ್ರೆ ರೀ, ಒಣ ವಟಾಣಿಯ ಸಾಗು ಅಥವಾ ಒಣ ವಟಾಣಿಯ ಪಲ್ಯ. ಅದು ಯಾವ ರೀತಿ ಮಾಡೋದಂತ ಈ ವಿಡಿಯೋದಾಗ ವೀಕ್ಷಣೆ ಮಾಡೋ ಸ್ನೇಹಿತರೆ. ಭಾರಿ ಸ್ನೇಹಿತರೆ, ಇದು ಆರೋಗ್ಯಕರವಾದ ರೆಸಿಪಿ. ಒಮ್ಮೆ ನೀವು ಮಾಡಿದ್ರಂದ್ರೆ ಮತ್ತೆ ಮತ್ತೆ ಮಾಡ್ಬೇಕು ಅನ್ಸತಿ. ಬರ್ರಿ ಸಾಗು ಯಾವ ರೀತಿ ಮಾಡೋದಂತ ಹೋಗಿ ನೋಡೋಣ್ರಿ. ಸ್ನೇಹಿತರೆ, ಮಾರ್ಕೆಟ್ನಿಂದ ನೋಡ್ರಿ ಒಣ ವಟಾಣಿ ತೊಗೊಂಬಂದಿವ್ರಿ. ಈ ಒಣ ವಟಾಣಿ ಏನೈತಿಲ್ಲ, ಸಂಜೆ ಮುಂದೆ ಸ್ವಲ್ಪ ನೀರಾಗಿ ನೆನಕಿಟ್ಟಿವ್ರಿ. ಅದಕ್ಕೆ ಇಟ್ಟು ಅಂದ್ರೆ ರೀ ಸ್ವಲ್ಪ ಮೆತ್ತಗಾಗ್ಲತ್ತ ಇಟ್ಟು ಸ್ನೇಹಿತರೆ. ಇವತ್ತಿನ ದಿವಸ ನೋಡ್ರಿ ಒಣ ವಟಾಣಿ ಇದರಿಂದ ಇವತ್ತಿನ ದಿವಸ ಪಲ್ಯ ಅಥವಾ ಸಾಗು ಯಾವ ರೀತಿ ಮಾಡೋದಂತ ಈ ವಿಡಿಯೋದಾಗ ತೋರ್ಸೋಣ ಸ್ನೇಹಿತರೆ. ಬರ್ರಿ ನೋಡೋಣ್ರಿ. ಈಗ ಈ ವಟಾಣಿ ಏನೈತಿರಲ್ಲ, ವಟಾಣಿ ಸ್ವಲ್ಪ ಮೆತ್ತಗಬೇಕಂತ ಇದನ್ನ ಮಾಡೋಣ್ರಿ ಅಂತ ಕುಕ್ಕರ್ ಕಚ್ಕೊಂಡು ಸ್ನೇಹಿತರೆ. ಕುಕ್ಕರ್ ಕಚ್ಕೊಂಡು 2 ಅಥವಾ 3 ವಿಜಲ್ ಹೊಡಿಸ್ಕೊತೀನಂತ. ಈಗ ಹಾಕೋತೀನಿ ನೋಡ್ರಿ ಕುಕ್ಕರ್ಗೆ. ಯಾಕಂದ್ರೆ ಬಿರುಸಿರ್ತಾವಲ್ಲ, ಬಿರುಸಿದ್ರ ಒಟ್ಟಿಗೆ ಸ್ವಲ್ಪ ಬಿರುಸಾಗೋದಂದು ಇದನ್ನ ಅಂತ ಕುಕ್ಕರ್ ಕಚ್ಕೋತೀವಿ. ಮತ್ತೆ ನಿನ್ ರಾತ್ರಿ ನೆನಾಕಿಡಕ್ಕೂ ಅದ ಕಾರಣ ರೀ, ಸ್ವಲ್ಪ ಮೆತ್ತಗಾಗ್ಲಿತ್ತ. ನೋಡ್ರಿ 1 ಗ್ಲಾಸ್ ನೀರ್ ಹಾಕೋತೀನಿ. 1 ಗ್ಲಾಸ್ ನೀರ್ ಹಾಕೊಂಡು ಕುಕ್ಕರ್ ಕಚ್ಕೊಂಡ್ ಬರ್ತೀನಿ ಸ್ನೇಹಿತರೆ. ಈಗ ಸ್ನೇಹಿತರೆ ನೋಡ್ರಿ, ಈಗ ಒಗ್ಗರಣೆ ಮಾಡ್ಕೊಳ್ಳೋಣ್ರಿ. 2 ಸ್ಪೂನ್ ಅಡಿಗೆ ಎಣ್ಣೆ ಹಾಕೊಂಡಿನಿ. ಈಗ ಸಾಸಿವೆ ಹಾಕತ್ತೀನಿ ನೋಡ್ರಿ. ಒಗ್ಗರಣೆಗೆ ಎಣ್ಣೆ ಕಾದೈತಿರಿ ನೋಡ್ರಿ. ಸಾಸಿವೆ ನೋಡ್ರಿ ಚಟಪಟ ಅನ್ನಕತ್ತು. ಜೀರಿಗೆ ಹಾಕೋತೀನಿ ರೀ. ಸಾಸಿವೆ 1 ಸ್ಪೂನ, ಜೀರಿಗೆ 1 ಸ್ಪೂನ, ಟೀ ಸ್ಪೂನ್ ಹಾಕೊಂಡೇನ್ರಿ. ಬೆಳ್ಳುಳ್ಳಿ ಹಾಕೋತೀನಿ ಸ್ನೇಹಿತರೆ. ಬೆಳ್ಳುಳ್ಳಿ ಸಣ್ಣಗೆ ಅಂತ ಜಜ್ಕೊಂಡೇನ್ರಿ. ಜಜ್ಕೊಂಡು ಹಾಕೊಳ್ಳೋದು ಬೆಳ್ಳುಳ್ಳಿ ರೀ. ಹಸಿ ಶುಂಠಿ ಹಾಕೋತೀನಿ ಸ್ನೇಹಿತರೆ. ಮತ್ತು ಕರಿಬೇವು ಹಾಕೋತೀನಿ ನೋಡ್ರಿ. ಈಗ ಕರಿಬೇವು ಸೊಪ್ಪು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಎಣ್ಣೆ ಒಳಗದ. ಇದು ಹಸಿ ವಟಾಣಿ ಪಲ್ಯ ಸ್ನೇಹಿತರೆ. ಹಸಿ ವಟಾಣಿ ಸಾಗು ಅಂತಾರು, ಅದು ಮಾಡಾಕತ್ತೀರಿ. ಹಸಿ ವಟಾಣಿ ಸಾಗು ಹಿಂಗೆ ಹಾಕೋತೀನಿ ನೋಡ್ರಿ. ಈಗ ಮತ್ತೆ ಫ್ರೈ ಮಾಡ್ಕೊಂಡ್ರಿ ಚೆನ್ನಾಗಿ ಪೂರ್ತಿ ತಿರುಗಾಡ್ರಿ ಅದನ್ನ. ಕ್ಯಾರೆಟ್ ಹಾಕೋತೀನಿ ನೋಡಿ ಸ್ನೇಹಿತರೆ. ಗಜ್ಜರಿ ಐತಿ, ಕ್ಯಾರೆಟ್ ಐತಿ ಅಂತ ಚೆನ್ನಾಗಿ ಹೊಳ್ಕೊಂಡಿನಿ. ಸೌತೆಕಾಯಿ ಹಾಕೋತೀನಿ ರೀ. ಸೌತೆಕಾಯಿ ಕೂಡ ಚೆನ್ನಾಗಿ ಹೊಳ್ಕೊಂಡಿನಿ. ಈರುಳ್ಳಿ ಹಾಕೋತೀನಿ ಸ್ನೇಹಿತರೆ. ಉಳ್ಳಾಗಡ್ಡಿ ಅದನ್ನು ಕೂಡ ಚೆನ್ನಾಗಿ ಹೊಳ್ಕೊಂಡಿನಿ. ಮತ್ತು ಟೊಮೆಟೊ ಹಾಕೋತೀನಿ ಸ್ನೇಹಿತರೆ. ಟೊಮೆಟೊ, ಉಳ್ಳಾಗಡ್ಡಿ, ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಮತ್ತು ಕ್ಯಾರೆಟ ಇವೆಲ್ಲ ಏನಂತ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀವಿ. ಚೆಂದಾಗಿ ಫ್ರೈ ಮಾಡ್ಕೊಳ್ಳೋದು. ಚೆನ್ನಾಗಿ ಆ ಕಡೆ ಎಲ್ಲ ಕಡೆ ತಿರುಗಾಡಿದ್ರೆ ಅದನ್ನು ಚಮಚೆಯಿಂದ ಈಗ ಫ್ರೈ ಮಾಡ್ಕೊತೀನಿ ಸ್ನೇಹಿತರೆ. ಅದನ್ನೀಗ ಬೆಲ್ಲ ಹಾಕೋತೀನಿ ನೋಡ್ರಿ. ಬೆಲ್ಲ ಪೂರ್ತಿ ಕರಗಬೇಕ್ರಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳು. ಹಸಿರು ಬಟಾಣಿ ಒಳಗೆ ಪೋಷಕಾಂಶಗಳು ಇರ್ತಾವೆ ಸ್ನೇಹಿತರೆ. ವಿಟಮಿನ್ ಸಿ ಇರುತ್ತೆ, ಪ್ರೋಟೀನ್ ಇರುತ್ತೆ, ಮತ್ತು ಫೈಬರ್ ಇರುತ್ತೆ, ಮತ್ತು ಕಬ್ಬಿನಾಂಶ ಇರುತ್ತೆ, ಮತ್ತು ಕ್ಯಾಲ್ಸಿಯಂ ಇರುತ್ತೆ ಸ್ನೇಹಿತರೆ. ಅದು ಹಸಿರು ಬಟಾಣಿ ಒಳಗೆ. ಒಣ ಬಟಾಣಿ ಒಳಗ್ರಿ ಇದು ಜೀರ್ಣಕ್ರಿಯೆಗೆ ಆಗಾಕ ಅನುಕೂಲ ಮಾಡ್ತೈತಿ. ಮತ್ತು ಇದು ಮಾಡ್ತಿ, ರೋಗ ನಿರೋಧಕ ಶಕ್ತಿ ಇರುತ್ತೆ ಇದ್ರೊಳಗೆ. ಮತ್ತು ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು ಸ್ನೇಹಿತರೆ. ಇದು ರಕ್ತದಾಗ ಸಕ್ಕರೆ ಮಟ್ಟ ಒಂದು ಸ್ಥಿರಗೊಳಿಸ್ತೈತಿ ಇದು ಈ ಸೇವನೆ ಮಾಡೋದ್ರಿಂದ. ಮತ್ತು ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡ್ತೈತೆ ಸ್ನೇಹಿತರೆ. ಮತ್ತು ಅಧಿಕ ಫೈಬರ್ ಅಂಶ ಇದ್ರೊಳಗೆ ಇರೋದ್ರಿಂದ ಮಲಬದ್ಧತೆ ತಡ್ಕೋಬಹುದು. ಇದರಿಂದ ಕರುಳಿನ ಆರೋಗ್ಯ ಕೂಡ ಪೂರ್ತಿ ಕಾಪಾಡ್ತೈತ್ರಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಮಸಾಲೆ ಖಾರ ಹಾಕೋತೀನಿ ರೀ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಎಲ್ಲ ಕೂಡ ರೀ. ಉಪ್ಪು, ಮಸಾಲೆ ಖಾರ ಎಲ್ಲ ಏನಂತೀರಿ ಫ್ರೈ ಆಗ್ಬೇಕ್ರಿ ಚೆನ್ನಾಗಿ ಎಣ್ಣೆ ಒಳಗೆ. 1 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ. 1 ಅಥವಾ 2 ಟೀ ಸ್ಪೂನ್ ಹಾಕೊಳ್ಳೋದ್ರಿ ಅರಿಶಿನ ಪುಡಿ. ಈಗ ಮತ್ತೆಲ್ಲ ಪೂರ್ತಿ ತಿರುಗಾಡ್ರಿ, ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಪೂರ್ತಿ ರೀ. ಪನ್ನೀರ್ ಹಾಕೋತೀನಿ ಸ್ನೇಹಿತರೆ. ಮಾರ್ಕೆಟ್ನಿಂದ ತಂದಂಥ ಪನ್ನೀರ್ ಹಾಕೊಳಕತ್ತೀನಿ. ಅವು ಪೂರ್ತಿ ಕಟ್ ಮಾಡಿ ಇಟ್ಕೊಂಡ್ರಿ ಸ್ನೇಹಿತರೆ. ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊತೀನಿ. ನೀವು ಪನ್ನೀರ್ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಹಾಕಬೇಕಂತ ನಿಯಮ ಇಲ್ಲ. ನಿಮ್ಮ ಮನೆಯೊಳಗೆ ಏನೈತಿ ಅದನ್ನ ನೋಡ್ಕೊಂಡು ಹಾಕೋಬೋದು ಸ್ನೇಹಿತರೆ. ಇದನ್ನ ಹಾಕ್ಬೇಕು ಅದನ್ನ ಹಾಕ್ಬೇಕು ಏನು ನಿಯಮಗಳಿಲ್ಲ. ನಮ್ಮಲ್ಲಿ ಪನ್ನೀರ್ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ನೋಡ್ರಿ ಕುಕ್ಕರ್ ಹಚ್ಕೊಂಡಂತ ವಟಾಣಿ ರೀ ಹಾಕೋತೀನಿ ನೋಡ್ರಿ. ಈಗ 3 ಸಿಟಿ ಹೊಡ್ಸ್ಕೊಂಡ್ರಿ. ಈ ರೀತಿ ಮೆತ್ತಗೆ ಆಗೈತಿ ವಟಾಣಿ ಸ್ನೇಹಿತರೆ. ನೋಡ್ರಿ ಈ ರೀತಿ ವಟಾಣಿ ಆಗೈತಿ. ವಟಾಣಿ ಈ ರೀತಿ ಮೆತ್ತಗೆ ಆಗೈತಿ ಸ್ನೇಹಿತರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ವಟಾಣಿ ಎಷ್ಟು ಸ್ವಲ್ಪ ಇದು ಮಾಡ್ತೀವಿ ಮೆತ್ತಗೆ ಮಾಡ್ತೀವಿ ಅಷ್ಟು ಒಟ್ಟಿಗೆ ಸ್ವಲ್ಪ ಇದನ್ರಿ. ಈಗ ನೋಡ್ರಿ ಸಂಪೂರ್ಣ ಮಿಕ್ಸ್ ಮಾಡ್ಕೊಳ್ರಿ ಅದನ್ನೀಗ. ಕೊತ್ತಂಬರಿ ಸೊಪ್ಪು ಹಾಕೋತೀನಿ ನೋಡ್ರಿ. ಮತ್ತೆ ಮಿಕ್ಸ್ ಮಾಡ್ಕೊಳ್ರಿ ಅದನ್ನೀಗ. ಗರಂ ಮಸಾಲ ಹಾಕೋತೀನಿ ಸ್ನೇಹಿತರೆ. ಮಾರ್ಕೆಟ್ನಿಂದ ತಂದಂಥ ಗರಂ ಮಸಾಲ
ಸ್ವಲ್ಪ ಹಾಕೋತೀನಿ. ಅದನ್ನ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತೀನಿ ರೀ. ಸಂಪೂರ್ಣ ಮಿಕ್ಸ್ ಆಗ್ಬೇಕದೀಗ. ನೋಡ್ರಿ ವಾವ್ ಎಷ್ಟು ಚೆನ್ನಾಗಿ ಕಾಣತ್ತಲ್ಲ. ಚಪಾತಿ ಜೊತೆ, ಜೋಳ ರೊಟ್ಟಿ ಜೊತೆ ಮತ್ತು ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ ಹಾಕ ಸ್ನೇಹಿತರೆ. ನೀವು ಅದರ ಪುರಿ ಜೊತೆ ಕೂಡ ನೀವು ಇದು ಮಾಡ್ಕೋಬಹುದು. ಪುರಿ ಜೊತೆ ಕೂಡ ಇದನ್ನ ಹಾಕತಿ. ಒಂದು ಅಥವಾ ಎರಡು ಒಂದು ಗ್ಲಾಸ್ ನೀರು ಹಾಕೋತೀನಿ ಸ್ನೇಹಿತರೆ. ಈಗ ಮತ್ತೆ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಸ್ನೇಹಿತರೆ. ಇದು ಸ್ವಲ್ಪ ಅಲಕ್ ಇತ್ತಂದ್ರೆ ಸ್ವಲ್ಪ ನೀರು ಹಾಕೊಂಡು ಅಲಕ್ ಮಾಡಿದ್ರೆ ರೀ ಅನ್ನದ ಜೊತೆ ಅನ್ನದ ಮ್ಯಾಗ ಹಾಕೊಳಕ್ ತಿನ್ನಾಕ ಅನುಕೂಲ ಆಕತ್ರಿ. ಅದ್ರ ಸಂಬಂಧ ಸ್ವಲ್ಪ ನಾವು ಅಲಕ್ ಮಾಡ್ಕೊಳಂತೀವಿ. ಇದು ನೀವು ಬೇಕಾದ್ರೆ ಗಟ್ಟಿನ ಮಾಡ್ಕೊಳಕ್ ಬರುತ್ತೆ. ಗಟ್ಟಿ ಮಾಡ್ಕೊಳ್ಳೋದಾದ್ರೆ ಗ್ಲಾಸ್ ನೀರು ಹಾಕೋಬೇಡ್ರಿ. ಒಂದು ಗ್ಲಾಸ್ ನೀರು ಹಾಕೋಬೇಡ್ರಿ, ಅದೇನಂತ ಪೂರ್ತಿ ಗಟ್ಟಿ ಹಾಕತ್ರಿ. ಸಾಗು ಅಂದ್ರೆ ಸ್ವಲ್ಪ ಅಲಕ್ ಇರಬೇಕು. ಅದ್ರ ಸಂಬಂಧ ಒಂದು ಗ್ಲಾಸ್ ನೀರು ಹಾಕೊಂಡ್ವಿ. ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಹಾಕ ಸ್ನೇಹಿತರೆ. ಸ್ವಲ್ಪ ಹೊತ್ತು ಕುದಿಲಿ ಸ್ನೇಹಿತರೆ. ಈಗ ಒಂದು ಸ್ವಲ್ಪ ಕುದಿಸೋಣ್ರಿ ಅದನ್ನೀಗ. ಸ್ನೇಹಿತರೆ ನೋಡ್ರಿ ಕುದಿಯಾಕತ್ತೈತಿ. ಇದು ಕುದ್ ಏನಂತಾರಲ್ಲ ಸೈಡ್ ಎಲ್ಲ ಎಣ್ಣೆ ಬಿಡ್ಬೇಕ್ರಿ. ಆ ರೀತಿ ಪೂರ್ತಿ ಇದನ್ನ ಮಾಡ್ಕೊರಿ, ಕುದಿಸ್ಬೇಕ್ರಿ. ನೋಡ್ರಿ ಯಾವ ರೀತಿ ಕುದಿಯಾಕತ್ತೈತಿ. ಪಕ್ಕ ಕುದಿಯಾಕತ್ತೈತಿ ನೋಡ್ರಿ ಸ್ನೇಹಿತರೆ. ನೋಡ್ರಿ ವಟಾಣಿ ಸಾಗು ಅಥವಾ ವಟಾಣಿ ಪಲ್ಯ ತಯಾರಾಗೈತ್ರಿ. ಈಗ ಇದಂತೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ರೀ ಸ್ನೇಹಿತರಿಗ. ನೋಡ್ರಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀರ. ಅದನ್ನೀಗ ವಟಾಣಿ ಸಾಗು, ವಟಾಣಿ ಪಲ್ಯ ರೀ. ಪನ್ನೀರ್ ಹಾಕೊಂಡ್ವಿ. ಹಿಂಗಾಗಿ ಪನ್ನೀರ್ ವಟಾಣಿ ಸಾಗು ಸ್ನೇಹಿತರೆ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ ಮತ್ತು ಅಕ್ಕಿ ರೊಟ್ಟಿ ಜೊತೆ ಮತ್ತು ಅದರದ ಪುರಿ ಎಲ್ಲದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ ಸ್ನೇಹಿತರೆ. ನೋಡ್ರಿ ಪನ್ನೀರ್ ಯಾವ ರೀತಿ ಕಾಣಿಸ್ತಾ ಇದೆ. ಇದು ಒಣ ವಟಾಣಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾವ್ ಸೂಪರ್ ಆಗಿತ್ತು ನೋಡಿ ಸ್ನೇಹಿತರೆ. ಈ ಪೂರ್ತಿ ಸರ್ವ್ ಮಾಡ್ಕೊತೀನಿ ಈಗ ಸ್ನೇಹಿತರೆ. ನೋಡ್ರಿಗ ಪನ್ನೀರ್ ವಟಾಣಿ ಸಾಗು ತಯಾರಾಗಿದೆ ಸ್ನೇಹಿತರೆ. ವಟಾಣಿ ಸಾಗು, ವಟಾಣಿ ಪಲ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಕೂಡ ಇದೇ ರೀತಿ ಈ ವಿಡಿಯೋದಾಗ ಯಾವ ರೀತಿ ಮಾಡಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಹೆಂಗಿತ್ತ ನಮ್ಮ ವಿಡಿಯೋಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ಅಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.